ನಮ್ಮ ಎಚ್.ಡಿ.ಕೋಟೆ ತಾಲೂಕು ಕಬಿನಿ ಡ್ಯಾಮ್ಗೆ ನಮ್ಮ ಸಿದ್ದರಾಮಯ್ಯ ಅವರು ಬಂದು ಬಾಗಿನ ಬಿಡಬೇಕು ಅಂತೇಳಿ ರೋಡ್ಗಳು ಅಭಿವೃದ್ಧಿ ಆಗಬೇಕು. ರೋಡ್ಗಳಾಗಿಲ್ಲ. ಕೊನೆಂಗಳ್ಳಿಗೆ ಹೋಗ್ಬೇಕಾದ್ರೆ ಕೇರಳಕ್ಕೆ ಹೋಗ್ಬೇಕಾದ್ರೆ ರಸ್ತೆ ಸಿರ್ಮಳ್ಳಿ ಮಧ್ಯ ಮಧ್ಯೆ ಒಂದು ಸೆಂಟ್ರಿಂಗ್ ಮಾಡಬೇಕು. ಸರ್ಕಾರ ಅನಾಹುತಿ ಆಯ್ತಾ ಇದೆ. ಒಬ್ಬ ಮನುಷ್ಯನಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಪರಿಹಾರ 50 ಲಕ್ಷ ಕೊಟ್ಟರು ಮನುಷ್ಯ ಬರಲ್ಲ. ಅವರ ಮನುಷ್ಯನೇ ಮುಖ್ಯ. ಆನನ್ನು ಮಾತಾಡಲ್ಲ, ಆಕಾಶ ಮಾತಾಡಲ್ಲ, ಭೂಮಿ ಮಾತಾಡಲ್ಲ, ಸೂರ್ಯಚಂದ್ರಗಳು ಮಾತಾಡಲ್ಲ. ನಾವು ಮಾತಾಡೋ ಮನುಷ್ಯ ನಾನು ಕರೆಕ್ಟಾಗಿದ್ದರೆ ನಿಮ್ಗೆ ಹೇಳಲ್ಲ. ದಯವಿಟ್ಟು ಯಾರಿಗೂ ಏನು ತೊಂದರೆ ಇಲ್ಲದೆ ಮೋದಿಯವರೇ ಆಗಿರಲಿ, ಸಿದ್ದರಾಮಯ್ಯವರೇ ಆಗಿರಲಿ, ಆಮೇಲೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ದಳದ ದೇವೇಗೌಡರ ಮಗ ಕುಮಾರಸ್ವಾಮಿ ಆಗಿರಲಿ, ಯಾರು ಕಚ್ಚಾಳ ಕುಡಿದು 3 ಪಕ್ಷನ ಒಗ್ಗಟ್ಟಾಗಿ ದೇಶಕ್ಕೆ ಒಳ್ಳೇದು ಮಾಡಲಿ. ಹೆಗ್ಗಡದೇವನಕೋಟೆ ತಾಲೂಕಿನ ಮೇಲೆ ಭಾರಿ ಕಣಕರಣ ಹಿಂದುಳಿದ ತಾಲೂಕಿದು. ನಮ್ಮ ಹೆಗ್ಗಡದೇವನಕೋಟೆ ತಾಲೂಕು ಎಲಮತ್ತೂರು ಗ್ರಾಮ, ಹಿಂದೆ ಬೊಬ್ಬರಪುರ ದಂಧ ಗ್ರಾಮ. ಈಗಿರ್ತಕ್ಕಂಥ ಶಾಂತಮೂರ್ತಿ 1ನೇ ಕ್ಲಾಸು, ವ್ಯವಸಾಯ 55 ವರ್ಷ ವಯಸ್ಸು ನನಗೆ ಅಂತೇಳಿ ಅಭಿವೃದ್ಧಿ ಬೇಗ ಬಂದು ಬಾಗಿನ ಮುಡ್ಲಿ. ಸಿದ್ದರಾಮಯ್ಯ ಅವರು ಯಾರು ಏನು ತೊಂದರೆ ಕೊಡ್ತಾನೆ ಕೋಟೆ ತಾಲೂಕಿನ ಅಭಿವೃದ್ಧಿಗಳನ್ನ ಚೆನ್ನಾಗಿ ಕಳಿಸಲಿ ಅಂತೇಳಿ, ಭಾರಿ ಕಣ್ಣೀರ್ಲಿ ಅಂತೇಳಿ ಇವತ್ತಿನಿಂದ ಶುಕ್ರವಾರ ಬೇಗ ಗಮನಿಸಿ ಬಾಗಿನ ಬಿಟ್ಟು ಬಂದು ತಾಯಿಗೆ ಜಗನ್ಮಾತೆಗೆ ಕಬಿನಿ ಡ್ಯಾಮ್ಗೆ ಬಾಗಿನ ಬಿಡ್ಲಿ ಅಂತೇಳಿ ನಾನು ಬಯಸ್ತೀನಿ. ಯಾರು ತೊಂದರೆ ಕೊಡೋದು, ಯಾರು ಮಾತಾಡೋಕೂಡದು. ಮೋದಿಯವರು ಅಲ್ಲಿಂದ ಅವ್ರಿಗೆ ಹಾಕೊಟ್ಟು ಅವರು ಆದೇಶ ಇವ್ರಿಗೆ ಬಂದು ಎಲ್ಲ ಅಭಿವೃದ್ಧಿ ಮಾಡಲಿ. ಹೆಗ್ಗಡದೇವನಕೋಟೆ ತಾಲೂಕು, ಬಡತನ ತಾಲೂಕು 9 ಮಾಡಬೇಕು. ರೋಡ್ಗಳು ಮಾಡಬೇಕು. ಫಸ್ಟು ಹಣ ಕೊಟ್ಟರು ಬಸ್ ಸ್ಟ್ಯಾಂಡ್ ಎಲ್ಲ ಕೇಳ್ಕೊತಾರೆ. ಆಟೋ ಸ್ಟ್ಯಾಂಡ್ನಲ್ಲಿ ಹೇಳ್ತಾ ಇರೋದು ಹಣ್ಣು ಕೊಡ್ತಾ ಇದ್ದೇನೆ. ನಾವೊಬ್ಬ ದನಮೀಸ ರೈತ, ವ್ಯವಸಾಯ 55 ವರ್ಷ ವಯಸ್ಸು. ಎಲ್ಲರೂ ಕೂಡ ಕೋಟೆ ಎಚ್.ಡಿ.ಕೋಟೆ ಹಾಸ್ಪಿಟ್ಲಲ್ಲಿ ಕೂಡ ಬಾತ್ರೂಮ್ಗಳು ಚಂದಿಲ್ಲ. ಒಂದ್ಸಲ ಹೋಗ್ಬಿಟ್ಟು ನನಗೆ ಭಾರಿ ಕೋಪ ಬಂದ್ಬಿಡ್ತು. ನಾವೇ ಮಾಡಬೇಕು ಅದಾದ್ರೆ ಮಾಡಮ್ಮ. ನೀವು ಮುಖ್ಯ MLA ಅವ್ರು ಮಾಡಿರೋದು ನೀವು ಮಾಡಬೇಕು. ಮೇಲಿಂದ ಆದೇಶ ಎಲ್ಲ ಸ್ವಚ್ಛತೆ ಫಸ್ಟು. ನಿಮ್ಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ನಿಮ್ಗೆ, ರಾಜಕೀಯದವ್ರಿಗೆ ಎಲ್ಲ ಒಗ್ಗಟ್ಟಾಗಿ ಹೆಗ್ಗಡದೇವನಕೋಟೆ ತಾಲೂಕಿನ ಮೇಲೆ ಗಮನ ಇರಲಿ ನಿಮಗೆ ಅಂತೇಳಿ ನಾನು ಬಯಸ್ತೀನಿ. ಶಾಂತಮೂರ್ತಿ ಎಲಮತ್ತೂರು ಒಳ್ಳೇದಾಗಲಿ ಅಂತೇಳಿ ಬಯಸ್ತೇನೆ. ಬಾಗಿನ ಗುಡಿ ಎಲ್ಲ ಕಮ್ಯುನಿಟಿ ಡ್ಯಾಮ್ಗೆ ಅಂತೇಳಿ ಬಯಸ್ತೇನೆ.